ಟೀ ಸರಿಯಿಲ್ಲ ಅಂದಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ನಡೀತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಟೀ ಮಾಡುವ ಪಾತ್ರೆಯಿಂದಲೇ ಶಾಪ್ನ ಓನರ್ ಹೊಡೆದಿರುವಂತಹ ಘಟನೆ ನಡೆದಿದೆ. ಬಿಎಂಟಿಸಿ ಚಾಲಕನ ಮೇಲೆ ಕಾಂಡಿಮೆಂಟ್ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾನೆ. ಬಿಎಂಟಿಸಿ ಚಾಲಕನ ಮೇಲೆ ಕಾಂಡಿಮೆಂಟ್ ಸಿಬ್ಬಂದಿ ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಿಗ್ಗೆ ಮೆಜೆಸ್ಟಿಕ್ನಲ್ಲಿ ನಡೆದಿದೆ. ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾನೆ ಬಿಎಂಟಿಸಿಯ ಚಾಲಕ. ಡಿಪೋ 45ರ ಡ್ರೈವರ್ ಮೂಗಪ್ಪ ಗಂಭೀರವಾಗಿ ಗಾಯಗೊಂಡಂತ ಸಿಬ್ಬಂದಿ ಅಂತ ಗೊತ್ತಾಗಿದೆ. ಡಿಪೋ 45 MS ಪಾಳ್ಯದಲ್ಲಿ ಆತ ಡ್ರೈವರ್ ಆಗಿದ್ದಾನೆ ಮೂಗಪ್ಪ. ಬೆಳಿಗ್ಗೆ ಮೆಜೆಸ್ಟಿಕ್ ಬಳಿ ಇರುವಂತ ಟೀ ಅಂಗಡಿಗೆ ಆತ ಹೋಗಿದ್ದಾನೆ. ಹಣ ಕೊಟ್ಟು ಟೀ ಕೊಡುವಂತೆ ಕೇಳಿದ್ದ. ತಲೆಯಲ್ಲಿ ರಕ್ತ ಬರುವಂತೆ ಕಾಂಡಿಮೆಂಟ್ಸ್ನ ಸಿಬ್ಬಂದಿ ಏನಿದ್ದಾನೆ ಆತ ಹಲ್ಲೆ ನಡೆಸಿದ್ದಾನೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಆ ಡ್ರೈವರ್ ಮೂಗಪ್ಪ ಅಂತೇಳಿ ಗೊತ್ತಾಗಿದೆ. ಇದೇ ವ್ಯಕ್ತಿ ನೋಡಿ, ಟೀ ಮಾಡುವಂಥ ಪಾತ್ರೆ ಏನಿದೆ ಅದೇ ಪಾತ್ರೆಯಲ್ಲಿ ಆತ ಹಲ್ಲೆ ನಡೆಸಿದ್ದಾನೆ. ಅಂದರೆ ಟೀ ಸರಿ ಇಲ್ಲ ಅಂತ ಏನಾದರೂ ಹೇಳಿದ್ದಕ್ಕೆ ಆತ ಹಲ್ಲೆ ಮಾಡಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಉಲ್ಲಾಸ್, ಟೀ ಸರಿ ಇಲ್ಲ ಅಂದಿದ್ದಕ್ಕೇನೆ ನಿಜವಾಗ್ಲೂ ಹೊಡೆದಿದ್ದ ಅಥವಾ ಬೇರೆ ಕಾರಣ ಏನಾದರೂ ಇತ್ತ? ಏನ್ ಡೀಟೇಲ್ಸ್ ಸಿಕ್ಕಿದೆ ಉಲ್ಲಾಸ್? ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇವತ್ತು ಬೆಳಗ್ಗೆ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಎಂದಿನಂತೆ ಬೆಳಗ್ಗೆ ಅಂದ್ರೆ ಫಸ್ಟ್ ಶಿಫ್ಟ್ ಅಲ್ಲಿ ಬಂದಂತಹ ಅಂದ್ರೆ ಡಿಪೋ MS ಪಾಳ್ಯಕ್ಕೆ ಸೇರಿದಂತಹ ಡಿಪೋ ಚಾಲಕ ಮೂಗಪ್ಪ ಏನಿದ್ದಾರೆ ಅವರು ಮೆಜೆಸ್ಟಿಕ್ ಗೆ ಬರ್ತಾರೆ. ಬಂದ ನಂತರ ಬಸ್ ಸ್ಟ್ಯಾಂಡ್ ನ ಒಳಗಡೆ ಇರುವಂತಹ ಒಂದು ಟೀ ಅಂಗಡಿಯಲ್ಲಿ ಒಂದು ಟೀ ಅನ್ನ ಕೊಡಿ ಅಂತ ಹೇಳಿ ಕೇಳ್ತಾರೆ. ಅದ್ರ ಪ್ರಕಾರ ಯಾರು ಕಾಂಡಿಮೆಂಟ್ಸ್ ನಡೆಸ್ತಾ ಇರುವಂತಹ ವ್ಯಕ್ತಿ ಟೀ ಅನ್ನ ಕೊಡ್ತಾರೆ. ಆದ್ರೆ ಈಗ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಆ ಒಂದು ಟೀ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಬಿಎಂಟಿಸಿಯ ಚಾಲಕ ಹೇಳ್ತಾರೆ. ಅದಕ್ಕೆ ಆಕ್ರೋಶಗೊಂಡಂತಹ ಟೀ ಅಂಗಡಿಯ ಸಿಬ್ಬಂದಿ ಟೀ ಮಾಡುವಂತಹ ಒಂದು ಪಾತ್ರೆಯಲ್ಲೇನೆ ಆತನ ಅಂದ್ರೆ ಮೂಗಪ್ಪ ಅಂದ್ರೆ ಬಿಎಂಟಿಸಿಯ ಚಾಲಕನ ತಲೆಗೆ ಗಂಭೀರವಾಗಿ ಹಲ್ಲೆಯನ್ನ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಗಂಭೀರವಾದಂತಹ ಸ್ವರೂಪದ ಗಾಯ ಕೂಡ ಮೂಗಪ್ಪನಿಗೆ ಆಗತ್ತೆ. ತಕ್ಷಣನೇ ಅಲ್ಲಿನ ನಿವಾಸಿಗಳ ಅಂದ್ರೆ ಅಲ್ಲಿ ಬಿಎಂಟಿಸಿಯ ಸಿಬ್ಬಂದಿ ಆಗಿರ್ಬೋದು, ಪ್ರಯಾಣಿಕರು ಎಲ್ಲರೂ ಕೂಡ ಆ ಚಾಲಕನನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಈ ವಿಚಾರವನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಬಿಎಂಟಿಸಿಯ ಸಿಬ್ಬಂದಿಗಳು ಮಾಡ್ತಾರೆ. ತಕ್ಷಣನೇ ಬಿಎಂಟಿಸಿ ಸಿಬ್ಬಂದಿ ಆ ಒಂದು ಟೀ ಅಂಗಡಿ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಏನು ಅಂತಂದ್ರೆ ಪ್ರಭು, ಬಿಎಂಟಿಸಿಯ ಚಾಲಕ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ. ಕೆಲವು ಕಡೆ ಬಸ್ನ ಒಳಗಡೆ ಪ್ರಯಾಣಿಕರು ಹಲ್ಲೆಯನ್ನ ಮಾಡ್ತಾರೆ. ಇನ್ನ ಬಸ್ನ ಹೊರಗಡೆ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಈ ರೀತಿಯಾದಂತಹ ವ್ಯಕ್ತಿಗಳು ಹಲ್ಲೆಯನ್ನ ಮಾಡ್ತಾರೆ. ಸೊ ಪ್ರತಿ ಬಾರಿನೂ ಕೂಡ ಬಿಎಂಟಿ ಹಲ್ಲೆಯನ್ನ ಮಾಡ್ತಾ ಇರುವಂತದ್ದು, ಅವರಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಕೂಗು ಇದೀಗ ಈ ಒಂದು ಘಟನೆಯಿಂದ ಮತ್ತಷ್ಟು ಹೆಚ್ಚಾಗ್ತಾ ಇರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಉಲ್ಲಾಸ್.